ನನ್ನ ಪ್ರೀತಿಯ ಪ್ರಥಮ ಪಿ ಯು ಸಿ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಗಾಡ್ ಬ್ಲೆಸ್ ಯು. ಎಲ್ಲರ ಎಕ್ಸಾಮ್ ಚೆನ್ನಾಗಿ ಆಗಿದೆ ಅಂದ್ಕೊಂಡಿದ್ದೀನಿ. ಇನ್ನೂ 90% ಎಲ್ಲ ಕಾಲೇಜುಗಳಲ್ಲಿಯೂ ಈ ಯೂನಿಟ್ ಟೆಸ್ಟ್ ಒಂದು ಮುಗಿದು ಹೋಗಿದೆ. ಇನ್ನೂ ಒಂದು 10% ಕಾಲೇಜುಗಳಲ್ಲಿ ನಡೀತಾ ಇದೆ. ಯಾಕಂದರೆ ಹಾಲಿಡೇ ಡಿಕ್ಲೇರ್ ಆಗಿತ್ತಲ್ವ ಮಂಡೇ ಕೆಲವೊಂದು ಕಡೆ ಎಲ್ಲ. ಹಾಗಾಗಿ ಬನ್ನಿ ಈಗ ಎನಿಹೌ ವಿತೌಟ್ ವೇಸ್ಟಿಂಗ್ ಔಟ್ ಟೈಮ್ ಲೆಟ್ ಮಿ ಸ್ಟಾರ್ಟ್ ದಿಸ್ ವಿಡಿಯೋ. ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಅಕೌಂಟೆನ್ಸಿ ಕ್ವಶನ್ ಪೇಪರನ್ನು ನಮಗೆ ಕಳಿಸಿಕೊಟ್ಟಂತಹ ಮಾಯಾಂಕ್ ಜೈನ್ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ತಾವುಗಳು ಕೂಡ ಇದು ನಮ್ಮ ಮೇಲ್ ಐಡಿಗೆ ಇರುತ್ತೆ. ಈ ಒಂದು ಮೇಲ್ ಐಡಿಗೆ ನಿಮ್ಮ ಕ್ವಶನ್ ಪೇಪರ್ಸ್ ವೇಸ್ಟಾಗಿ ಹೋಗ್ತಾವಲ್ವ ಅಂಥದ್ದನ್ನು ಕಳಿಸಿಕೊಡಿ ಸರ್, ಆಯಿತಾ. ಇಟ್ ವಿಲ್ ಬಿ ಮೋರ್ ಯೂಸ್ಫುಲ್ ಫಾರ್ ಎವ್ರಿ ಒನ್. ನನಗಷ್ಟೇ ಅಲ್ಲ, ಪ್ರತಿಯೊಬ್ಬನಿಗೂ ಕೂಡ ಹೆಲ್ಪ್ ಆಗುತ್ತೆ. ಬನ್ನಿ ಈ ಒಂದು ಕ್ವಶನ್ ಪೇಪರಿನ ಈಗ ಕೀ ಆನ್ಸರ್ಗಳನ್ನು ನೋಡ್ತಾ ಹೋಗೋಣ. ಅಕೌಂಟಿಂಗ್ ರೆಕಾರ್ಡ್ಸ್ ಟ್ರಾನ್ಸಾಕ್ಷನ್ ಇನ್ ಟರ್ಮ್ಸ್ ಆಫ್ ಡ್ಯಾಶ್ ಅಂತ ಇದೆ. ರೈಟ್ ಆನ್ಸರ್ ಈಸ್ ಮಾನಿಟ್ರಿ ಯೂನಿಟ್ಸ್ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 2, ಅಕೌಂಟಿಂಗ್ ಈಕ್ವೇಷನ್ ಈಸ್ ಬೇಸ್ಡ್ ಆನ್ ಡ್ಯಾಶ್. ರೈಟ್ ಆನ್ಸರ್ ಈಸ್ ಆಪ್ಷನ್ ಯಾವುದ್ರಿ, ಸಿ, ಡ್ಯುಯಲ್ ಎಸ್ಪೆಕ್ಟ್ ಕಾನ್ಸೆಪ್ಟ್ ಅಂತ ಇದೆ ಅಲ್ವಾ, ದಟ್ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 3 ಕಣ್ರಿ, journal records the transactions of the firm is and dash. Right answer is option C. Option B, chronological manner ಅಂತ. ಬನ್ನಿ ಈಗ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕಡೆಗೆ ಹೋಗವ. ಅಕೌಂಟಿಂಗ್ ಈಸ್ ಎ ಲ್ಯಾಂಗ್ವೇಜ್ ಆಫ್ ಡ್ಯಾಶ್ ಅಂತ ಇದೆ, ಬಿಸ್ನೆಸ್ ಅಂತ. ಅಸೆಟ್ಸ್ ಈಸ್ ಈಕ್ವಲ್ ಟು ಲಯಬಿಲಿಟೀಸ್ ಪ್ಲಸ್ ಡ್ಯಾಶ್ ಕ್ಯಾಪಿಟಲ್, ಹೌದಲ್ವಾ. ಕ್ವಶನ್ ನಂಬರ್ 6, ಎವ್ರಿ ಡೆಬಿಟ್ ಮಸ್ಟ್ ಹ್ಯಾವ್ ಎ ಕರೆಸ್ಪಾಂಡಿಂಗ್ ಕ್ರೆಡಿಟ್ ಅಂತ. ನೆನ್ಪಿಟ್ಕೊಳ್ಳಿ. ಐ ರಿಪೀಟ್, 4th ಈಸ್ ಬಿಸ್ನೆಸ್, 5th ಈಸ್ ಕ್ರೆಡಿಟ್, ಲಾಸ್ಟ್ ಒನ್ ಫಿಫ್ತ್ ಈಸ್ ಕ್ಯಾಪಿಟಲ್, ಲಾಸ್ಟ್ ಒನ್ ಕ್ರೆಡಿಟ್. ಈಗ ಮ್ಯಾಚ್ ದ ಫಾಲೋಯಿಂಗ್ ನೋಡ್ತಾ ಹೋಗೋಣ. ಡಿಸ್ಕೌಂಟ್ ಅಂತ ಇದೆ. ಡಿಸ್ಕೌಂಟಿಗೆ ಏನು ಬರೀತೀರಾ ಹೇಳಿ ನೋಡೋಣ. ಡಿಡಕ್ಷನ್ ಇನ್ ದ ಪ್ರೈಸ್ ಆಫ್ ಗೂಡ್ಸ್ ಅಂತ. ಕಾಮನ್ ಅಲ್ವೇನ್ರಿ. ಈಗ ನನ್ನ ಅಂಗಡಿಗೆ ಬಂದ್ರಿಯಪ್ಪ, ಒಂದು 1000 ರೂಪೀಸ್ ತಗೊಂಡಿರ್ತೀರ, ಸರ್ ಏನಾದರೂ ಡಿಸ್ಕೌಂಟ್ ಕೊಡಿ, ಅದನ್ನೇ ನಾವು ಡಿಡಕ್ಷನ್ ಇನ್ ದ ಪ್ರೈಸ್ ಆಫ್ ಗೂಡ್ಸ್ ಅಂತ. ಅಕೌಂಟಿಂಗ್ ಕಾನ್ಸೆಪ್ಟ್ ಅಂತ ಇದೆ ಅಲ್ವಾ, ಇದು ನಾವು ಬೇಸಿಕ್ ಅಸಂಪ್ಷನ್ಸ್ ಅಂತ ಕರಿತೇವೆ. ಇನ್ಕ್ರೀಸ್ ಇನ್ ಅಸೆಟ್ ಅಂತ ಇದೆ, ಇದನ್ನು ಡೆಬಿಟ್ ಅಂತ ಹೇಳ್ತೀವಿ, ಆಯಿತಾ. ಬನ್ನಿ ಈಗ ನಾವು ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ 1 word ಆರ್ ಇನ್ 1 sentences ಈಚ್ ಅಂತ ನೋಡೋಣ, ಆಯಿತಾ. ರೈಟ್ ದಿ ಮೀನಿಂಗ್ ಆಫ್ ಕ್ಯಾಪಿಟಲ್ ಅಂತ ಇದೆ. ಭಾಳ ಈಸಿ ಕಂಡ್ರು. ಕ್ಯಾಪಿಟಲ್ ಅಂದರೆ ಮನಿ ಆಗಿರ್ಬೋದು, ಅಸೆಟ್ ಆಗಿರ್ಬೋದು, ಇನ್ವೆಸ್ಟೆಡ್ ಬೈ ದಿ ಓನರ್ ಇನ್ ದ ಬಿಸ್ನೆಸ್, ಅದನ್ನೇ ನಾವು ಕ್ಯಾಪಿಟಲ್ ಅಂತ ಕರಿತೀವಿ. ಈಗ ನಾನು ಒಂದು ಅಂಗಡಿ ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ ನೀವು ಬಂದು ಅಥವಾ ನಿಮ್ಮ ತಂದೆನೋ ಯಾರೋ ಬಂದು, ಇಸ್ಲಾಂ ಎಷ್ಟು ಕ್ಯಾಪಿಟಲ್ ಹಾಕಿದ್ದೀರಾ ಅಂತ ಕೇಳ್ತಾರೆ. ಸರ್ ಒಂದು 5 ಲಕ್ಷ ಹಾಕಿದ್ದೀನಿ ಅಂತ. ಅಂದರೆ ಬಂಡವಾಳ ಅಂತ. ನೋಡಿ, ಕ್ಯಾಪಿಟಲ್ ಅನ್ನುವಂಥದ್ದು ದುಡ್ಡು ಅಥವಾ ಅಸೆಟ್ ಇನ್ವೆಸ್ಟೆಡ್ ಬೈ ದಿ ಓನರ್ ಇನ್ ದಿ ಬಿಸ್ನೆಸ್ ಅಂತ, ಆಯಿತಾ. ಈಗ ವೋಚರ್ ಈಸ್ ನಾಟ್ ಎ ಡಾಕ್ಯುಮೆಂಟರಿ ಎವಿಡೆನ್ಸ್ ಆಫ್ ಎ ಟ್ರಾನ್ಸಾಕ್ಷನ್ ಅಂತ ಇದೆ. ಸರಿನೋ ತಪ್ಪು ಅಂತ ಇದೆ. ಫಾಲ್ಸ್. ಆ್ಯಕ್ಚುಲಿ ಅದೇ ಡಾಕ್ಯುಮೆಂಟ್ರಿ ವೋಚರ್ ಅನ್ನುವಂಥದ್ದೇ, ಹೌದಲ್ವಾ. ಫಾಲ್ಸ್ ಇಲ್ಲಿ ಕೊಟ್ಟಿರುವಂಥದ್ದೇ. ಇಟ್ ಈಸ್ ಎ ಡಾಕ್ಯುಮೆಂಟ್ರಿ, ಹಾಗಾಗಿ ಇಲ್ಲಿ ಸ್ಟೇಟ್ಮೆಂಟು ಫಾಲ್ಸ್ ಇದೆ. ನೇಮ್ ಎನಿ ಒನ್ ಟೈಪ್ ಆಫ್ ಕ್ಯಾಶ್ ಬುಕ್ ಅಂತ ಇದೆ. ಸಿಂಗಲ್ ಕಾಲಮ್ ಕ್ಯಾಶ್ ಬುಕ್ ಅಂತ ಬರೆದ್ರೆ ಸಾಕು, 1 ಮಾರ್ಕ್ಸ್ ಸಿಕ್ಬಿಡುತ್ತೆ. ಈಗ ನಾವು ಪಾರ್ಟ್ ಬಿನಲ್ಲಿದ್ದೀವಿ, ಫಸ್ಟ್ ಇಯರ್ PUC ಮಾಡಿರೋ ಚಿಲ್ಡ್ರನ್. ಮತ್ತೊಮ್ಮೆ ನಮ್ಮ ಮಾಯಾಂಕ್ ಜೈನ್ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಇನ್ನೊಂದು ಡಿಫೈನ್ ಅಕೌಂಟಿಂಗ್ ಅಂತ ಇದೆ. 2 ಮಾರ್ಕ್ಸ್ ಕ್ವಶನ್ಸ್ ಅಲ್ವಾ ಇದು. ಬನ್ನಿ ಈಗ ಆನ್ಸರ್ ಏನಿ 2 ಅಂತ ಇದೆ. ಡಿಫೈನ್ ಅಕೌಂಟಿಂಗ್ ಅಂತ. ಅಕೌಂಟೆನ್ಸಿನಲ್ಲಿ ಅಕೌಂಟಿಂಗ್ ಅಂದರೆ ಗೊತ್ತಿಲ್ಲ ಅಂದರೆ ಭಾಳ ಕಷ್ಟ ಆಗಿಬಿಡುತ್ತೆ ಕಣ್ರಿ. ಅಕೌಂಟಿಂಗ್ ಇಸ್ ದ ಪ್ರೋಸೆಸ್ ಆಫ್ ಐಡೆಂಟಿಫೈಯಿಂಗ್, ಮೆಜರಿಂಗ್, ರೆಕಾರ್ಡಿಂಗ್, ಕ್ಲಾಸಿಫೈಯಿಂಗ್, ಸಮ್ಮರೈಸಿಂಗ್ ಆ್ಯಂಡ್ ಕಮ್ಯುನಿಕೇಟಿಂಗ್ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಟು ಯೂಸರ್ಸ್. ಅದನ್ನು ನಾವು ಅಕೌಂಟಿಂಗ್ ಅಂತ ಕರಿತೀವಿ. ಏನಂದೆ ನಾನು? ಇಟ್ ಈಸ್ ಅ ಪ್ರೋಸೆಸ್ ಆಫ್ ಐಡೆಂಟಿಫೈ ಮಾಡೋದು, ಮೆಜರ್ ಮಾಡುವಂಥದ್ದು, ರೆಕಾರ್ಡಿಂಗು, ಕ್ಲಾಸಿಫೈಯಿಂಗು, ಸಮ್ಮರೈಸಿಂಗು, ಇದನ್ನು ನಾವು ಅಕೌಂಟಿಂಗ್ ಅಂತ ಕರಿತೀವಿ ಮಕ್ಕಳ. ಮೆನ್ಷನ್ ಎನಿ 2 ಅಕೌಂಟಿಂಗ್ ಕಾನ್ಸೆಪ್ಟ್ಸ್ ಅಂತ ಇದೆ. ಇದರಲ್ಲಿ ಬಿಸ್ನೆಸ್ ಎಂಟಿಟಿ ಕಾನ್ಸೆಪ್ಟ್ ಬರೀರಿ, ಇನ್ನೊಂದು ಏನಂತೀರ ಗೋಯಿಂಗ್ ಕನ್ಸರ್ನ್ ಕಾನ್ಸೆಪ್ಟ್ ಅಂತಲೂ ಕೂಡ ಬರಿಬೋದು. ನಂತರದಲ್ಲಿ ಕ್ವಶನ್ ನಂಬರ್ 13, ಗಿವ್ ದಿ ಮೀನಿಂಗ್ ಆಫ್ ಡಬಲ್ ಎಂಟ್ರಿ ಸಿಸ್ಟಮ್ ಆಫ್ ಅಕೌಂಟಿಂಗ್ ಅಂತ ಇದೆ. ಡಬಲ್ ಸಿಸ್ಟಮ್ ಅಕೌಂಟಿಂಗ್ ಅಂದರೆ it is a system of accounting in which every transaction has 2 aspects, 1 debit and 1 credit ಅಂತ. 1 debit and 1 credit ಅಂತ. ಇಷ್ಟು ಬರೆದ್ರೆ ಸಾಕು ಕಣ್ರಿ ವಿದ್ಯಾರ್ಥಿಗಳೇ. ದಿಸ್ ಈಸ್ ಅವರ್ ಮೇಲ್ ಐಡಿ. ಐ ರಿಕ್ವೆಸ್ಟ್ ಎವ್ರಿ ಒನ್, ಆರ್ಟ್ಸ್, ಸೈನ್ಸ್, ಕಾಮರ್ಸ್, ಫಸ್ಟ್ ಇಯರ್ PUC, ಸೆಕೆಂಡ್ ಇಯರ್ PUC, ಪ್ಲೀಸ್ ಸೆಂಡ್ ಯುವರ್ ಕ್ವಶನ್ ಪೇಪರ್ಸ್. ದಯವಿಟ್ಟು ನಿಮ್ಮ ಕ್ವಶನ್ ಪೇಪರ್ಸ್ಗಳನ್ನು ಈ ಒಂದು ಮೇಲ್ ಐಡಿಗೆ ಕಳುಹಿಸಿ ಕೊಡಿ. ಆ ಕ್ವಶನ್ ಪೇಪರಿನ ಮೇಲೆ ನಿಮ್ಮ ಹೆಸರು ಬರೀರಿ, ಯಾವ ಜಿಲ್ಲೆ ಅಂತಲೂ ಬರೆದು ಕಳಿಸಿ.
ಹೋಪ್ ಯು ವಿಲ್ ಡೂ ದ ನೀಡ್ಫುಲ್. ಧನ್ಯವಾದಗಳು. ಆಲ್ ದ ಬೆಸ್ಟ್ ಮೈ ಡಿಯರ್ ಚಿಲ್ಡ್ರನ್. ಗಾಡ್ ಬ್ಲೆಸ್ ಯು ಆಲ್. ಮುಂದಿನ ಭಾಗ ನಿಮಗೆ ಚೆನ್ನಾಗಿ ಗೊತ್ತು. ಈಚ್ ಕ್ವಶನ್ ಕ್ಯಾರೀಸ್ 6 ಮಾರ್ಕ್ಸಿನ ಪ್ರಶ್ನೆಗಳು. ಇದು ನಾನು ಹೇಳುವಂಥದ್ದಲ್ಲ, ತಾವುಗಳು ಬರೆದು ಪೇಪರ್ ಮೇಲೆ ಹಾಳೆ ಒಗಿತಾ ಇರಬೇಕು, ಬರೀತಾ ಇರಬೇಕು. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಮೈ ಡಿಯರ್ ಚಿಲ್ಡ್ರನ್. ನೀವು ಮಾಡ್ತೀರಾ ಅಷ್ಟಂತೂ ನನಗೆ ಭರವಸೆ ಇದೆ. ಇವತ್ತಿನಿಂದ ನೀವು ಪ್ರಾಕ್ಟೀಸ್ ಮಾಡಿ, ನಾಳೆ ಆ್ಯನ್ಯುವಲ್ ಎಕ್ಸಾಮಲ್ಲಿ ಒಳ್ಳೆ ಅಂಕಗಳು ತೆಗೆದು ಕೊಡುವಂಥ ಜವಾಬ್ದಾರಿ ನನ್ನದಾಗಿರುತ್ತೆ. ಬಿಕಾಸ್ ಯು ನೀಡ್ ಟು ಪ್ರಿಪೇರ್ ಆ್ಯಂಡ್ ಕಮ್. ನೀವು ಸಿದ್ಧರಾಗಿ ಬರಬೇಕು ಹಾಗಾಗಿ ಯುದ್ಧಕ್ಕೆ. ಧನ್ಯವಾದಗಳು.